ಒಂದು ವಿಶಿಷ್ಟತೆಯಿಂದ ಕೂಡಿರುತ್ತೆ. ಅದರಂತೆ ಈ ದೇವಿಯ ಜಾತ್ರೆಯಲ್ಲಿ ಭಕ್ತರು ನಿಗಿ ಕೆಂಡ ಹಾಯೋದು ವಾಡಿಕೆ. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಬರಿಗಾಲಲ್ಲಿ ಕೆಂಡ ತುಳಿದು ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಾರೆ. ಈ ಕುರಿತೊಂದು ರಿಪೋರ್ಟ್ ನಿಮ್ಮ ಮುಂದೆ. ಶ್ರೀ ಸೋಡಿಗದ್ದೆ ಮಹಾಸತಿ ದೇವಿ ಜಾತ್ರೆ. ನಿಗಿ ಕೆಂಡ ಹಾಯ್ದು ಹರಕೆ ತೀರಿಸಿದ ಭಕ್ತರು. ಒಂದು ಕಡೆ ಸರ್ವಾಲಂಕೃತವಾಗಿರುವ ಶ್ರೀ ಮಹಾಸತಿ ದೇವಿ, ಮತ್ತೊಂದೆಡೆ ದೇವಾಲಯದ ಮುಂಬದಿಯಲ್ಲಿ ಕೆಂಡ ಹಾಕಿರುವ ದೃಶ್ಯ, ಇನ್ನೊಂದೆಡೆ ನಿಗಿ ಕೆಂಡ ಹಾಯುತ್ತಿರುವ ಭಕ್ತರು. ಇದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರೆ. ಶ್ರೀ ಸೋಡಿಗದ್ದೆ ಮಹಾಸತಿ ದೇವಿಯ ಜಾತ್ರೆ ಗ್ರಾಮೀಣ ಸೊಗಡಿನಿಂದ ಕೂಡಿದ್ದು, ರಾಜ್ಯ ಮಾತ್ರವಲ್ಲ ಬೇರೆ ಬೇರೆ ರಾಜ್ಯಗಳ ಭಕ್ತರು ಆಗಮಿಸುತ್ತಾರೆ. ಜನವರಿ 23ರಿಂದ 9 ದಿನಗಳ ಕಾಲ ಅದ್ದೂರಿ ಜಾತ್ರೆ ನಡೆಯುತ್ತೆ. ಈ ಜಾತ್ರೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಜಾತ್ರೆ ಎಂದೇ ಪ್ರಸಿದ್ಧಿ. ಮೊದಲ ದಿನ ಹಾಲ ಹಬ್ಬ ನಡೆದ್ರೆ ಮಾರನೇ ದಿನ ಕೆಂಡ ಸೇವೆ ವಿಶಿಷ್ಟವಾದದ್ದು. ಬಳಿಕ ತುಲಾಭಾರ ಸೇರಿದಂತೆ ವಿವಿಧ ಸೇವಾ ಕೈಂಕರ್ಯಗಳು ನಡೆಯುತ್ತವೆ. ಮಹಾಸತಿ ದೇವಿಯ ಜಾತ್ರೆಯಲ್ಲಿ ಕೆಂಡ ಹಾಯಲು ದೂರದೂರಿನಿಂದ ಭಕ್ತರು ಆಗಮಿಸಿದ್ದರು. ದೇವರಿಗೆ ಹರಕೆ ಫಲವಾಗಿ ಕೆಂಡ ಹಾಯ್ದು ಭಕ್ತಿ ಸಮರ್ಪಿಸುತ್ತಾರೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಕರ್ನಾಟಕದಾದ್ಯಂತ ಭಕ್ತರು ಇಲ್ಲಿ ಬಂದು ಸೇರ್ತಾರೆ. ಮೊದಲನೇ ದಿವಸ ಗ್ರಾಮದವರ ಪೂಜೆಯೊಂದಿಗೆ ಪ್ರಾರಂಭವಾಗುವಂಥ ಈ ಒಂದು ಜಾತ್ರೆ ಎರಡನೇ ದಿವಸದಲ್ಲಿ ಕೆಂಡ ಸೇವೆಯಿಂದ ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಕಂಡು ಹಾಯ್ತಾರೆ. ಅದೇ ರೀತಿಯಲ್ಲಿ 25ನೇ ತಾರೀಕಿಗೆ ತುಲಾಭಾರ, ಆನಂತರದಲ್ಲಿ ಭಕ್ತಾದಿಗಳು ಜಾತ್ರೆ ಹಬ್ಬಕ್ಕೆ ಹಾಲು ಹಬ್ಬದ ಸಲುವಾಗಿ ಹಣ್ಣು ಕಾಯಿ ಮಾಡ್ತಕ್ಕಂಥವ್ರು ಬರ್ತಾ ಇದ್ದಾರೆ. ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸಹಿತ 9 ದಿನವೂ ಸಹಿತ ಅನ್ನದಾನ ಕಾರ್ಯಕ್ರಮ ಯಥೇಚ್ಛವಾಗಿ ನಡೀತದೆ. ಮಕ್ಕಳಾಗದ ಸ್ತ್ರೀಯರು ಸಂತಾನಕ್ಕಾಗಿ ಕೌಟುಂಬಿಕ ಸಮಸ್ಯೆ, ವಿವಾಹ ಹೀಗೆ ನಾನಾ ಕಷ್ಟಗಳನ್ನ ಪರಿಹರಿಸಿಕೊಂಡ ಭಕ್ತರು ಈ ರೀತಿಯಾಗಿ ಕೆಂಡವನ್ನ ಹಾಯ್ತಾರೆ. ಈ ಸಂದರ್ಭದಲ್ಲಿ ಭಕ್ತರ ಮೇಲೆ ದೇವರ ಆವಾಹನೆಯಾಗತ್ತೆ. ನಂಬಿ ಬಂದವರನ್ನ ತಾಯಿ ಮಹಾಸತಿ ಕೈ ಬಿಡಲ್ಲ ಅನ್ನೋದು ಭಕ್ತರ ನಂಬಿಕೆ. ಈ ವರ್ಷದಂತೆ ಜನಸಂಖ್ಯೆ ಜಾಸ್ತಿ ಆಗ್ತದೆ ವಿನಃ ಕಡಿಮೆ ಆಗ್ತಿಲ್ಲ. ದೇವರು ಸೇವೆ ಹೇಳ್ಕೊಂಡು ಹೋಗಿರ್ತಾರೆ ಜನ. ಅದೇ ರೀತಿ ಈಡೇರು ಸಲುವಾಗಿ ಎಲ್ಲರೂ ಬಂದವರು ಸೇವೆಯನ್ನು ಕೊಡ್ತಾರೆ. ನಾವು 2 ವರ್ಷ ಆಯ್ತು, ಈ ವರ್ಷನೂ ಕೊಡ್ತಾ ಇದ್ದೀವಿ. ದೇವಿಗೆ ಕೆಂಡದ ಸೇವೆ ಜೊತೆ ವಿವಿಧ ರೀತಿಯ ಗೊಂಬೆಗಳನ್ನ ಅರ್ಪಿಸೋದು ವಾಡಿಕೆ. ಪ್ರತಿ ವರ್ಷವೂ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡಿತಾರೆ. ಈ ಬಾರಿ 1000ಕ್ಕಿಂತ ಹೆಚ್ಚು ಭಕ್ತರು ಕೆಂಡ ಹಾಯ್ದ್ರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಒಂದು ವಿಶಿಷ್ಟತೆಯಿಂದ ಕೂಡಿರುತ್ತೆ. ಅದರಂತೆ ಈ ದೇವಿಯ ಜಾತ್ರೆಯಲ್ಲಿ ಭಕ್ತರು ನಿಗಿ ಕೆಂಡ ಹಾಯೋದು ವಾಡಿಕೆ. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಬರಿಗಾಲಲ್ಲಿ ಕೆಂಡ ತುಳಿದು ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಾರೆ. ಈ ಕುರಿತೊಂದು ರಿಪೋರ್ಟ್ ನಿಮ್ಮ ಮುಂದೆ. ಶ್ರೀ ಸೋಡಿಗದ್ದೆ ಮಹಾಸತಿ ದೇವಿ ಜಾತ್ರೆ. ನಿಗಿ ಕೆಂಡ ಹಾಯ್ದು ಹರಕೆ ತೀರಿಸಿದ ಭಕ್ತರು. ಒಂದು ಕಡೆ ಸರ್ವಾಲಂಕೃತವಾಗಿರುವ ಶ್ರೀ ಮಹಾಸತಿ ದೇವಿ, ಮತ್ತೊಂದೆಡೆ ದೇವಾಲಯದ ಮುಂಬದಿಯಲ್ಲಿ ಕೆಂಡ ಹಾಕಿರುವ ದೃಶ್ಯ, ಇನ್ನೊಂದೆಡೆ ನಿಗಿ ಕೆಂಡ ಹಾಯುತ್ತಿರುವ ಭಕ್ತರು. ಇದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರೆ. ಶ್ರೀ ಸೋಡಿಗದ್ದೆ ಮಹಾಸತಿ ದೇವಿಯ ಜಾತ್ರೆ ಗ್ರಾಮೀಣ ಸೊಗಡಿನಿಂದ ಕೂಡಿದ್ದು, ರಾಜ್ಯ ಮಾತ್ರವಲ್ಲ ಬೇರೆ ಬೇರೆ ರಾಜ್ಯಗಳ ಭಕ್ತರು ಆಗಮಿಸುತ್ತಾರೆ. ಜನವರಿ 23ರಿಂದ 9 ದಿನಗಳ ಕಾಲ ಅದ್ದೂರಿ ಜಾತ್ರೆ ನಡೆಯುತ್ತೆ.
ಈ ಜಾತ್ರೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಜಾತ್ರೆ ಎಂದೇ ಪ್ರಸಿದ್ಧಿ. ಮೊದಲ ದಿನ ಹಾಲ ಹಬ್ಬ ನಡೆದ್ರೆ ಮಾರನೇ ದಿನ ಕೆಂಡ ಸೇವೆ ವಿಶಿಷ್ಟವಾದದ್ದು. ಬಳಿಕ ತುಲಾಭಾರ ಸೇರಿದಂತೆ ವಿವಿಧ ಸೇವಾ ಕೈಂಕರ್ಯಗಳು ನಡೆಯುತ್ತವೆ. ಮಹಾಸತಿ ದೇವಿಯ ಜಾತ್ರೆಯಲ್ಲಿ ಕೆಂಡ ಹಾಯಲು ದೂರ ದೂರಿನಿಂದ ಭಕ್ತರು ಆಗಮಿಸಿದ್ದರು. ದೇವರಿಗೆ ಹರಕೆ ಫಲವಾಗಿ ಕೆಂಡ ಹಾಯ್ದು ಭಕ್ತಿ ಸಮರ್ಪಿಸುತ್ತಾರೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಕರ್ನಾಟಕದಾದ್ಯಂತ ಭಕ್ತರು ಇಲ್ಲಿ ಬಂದು ಸೇರ್ತಾರೆ. ಮೊದಲನೇ ದಿವಸ ಗ್ರಾಮದವರ ಪೂಜೆಯೊಂದಿಗೆ ಪ್ರಾರಂಭವಾಗುವಂಥ ಈ ಒಂದು ಜಾತ್ರೆ ಎರಡನೇ ದಿವಸದಲ್ಲಿ ಕೆಂಡ ಸೇವೆಯಿಂದ ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಕಂಡ ಹಾಯ್ತಾರೆ. ಅದೇ ರೀತಿಯಲ್ಲಿ 25ನೇ ತಾರೀಕಿಗೆ ತುಲಾಭಾರ, ಆನಂತರದಲ್ಲಿ ಭಕ್ತಾದಿಗಳು ಜಾತ್ರೆ ಹಬ್ಬಕ್ಕೆ ಹಾಲು ಹಬ್ಬದ ಸಲುವಾಗಿ ಹಣ್ಣು ಕಾಯಿ ಮಾಡ್ತಕ್ಕಂಥವ್ರು ಬರ್ತಾ ಇದ್ದಾರೆ. ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸಹಿತ 9 ದಿನವೂ ಸಹಿತ ಅನ್ನದಾನ ಕಾರ್ಯಕ್ರಮ ಯಥೇಚ್ಛವಾಗಿ ನಡೀತದೆ. ಮಕ್ಕಳಾಗದ ಸ್ತ್ರೀಯರು ಸಂತಾನಕ್ಕಾಗಿ ಕೌಟುಂಬಿಕ ಸಮಸ್ಯೆ, ವಿವಾಹ ಹೀಗೆ ನಾನಾ ಕಷ್ಟಗಳನ್ನ ಪರಿಹರಿಸಿಕೊಂಡ ಭಕ್ತರು ಈ ರೀತಿಯಾಗಿ ಕೆಂಡವನ್ನ ಹಾಯ್ತಾರೆ. ಈ ಸಂದರ್ಭದಲ್ಲಿ ಭಕ್ತರ ಮೇಲೆ ದೇವರ ಆವಾಹನೆಯಾಗತ್ತೆ. ನಂಬಿ ಬಂದವರನ್ನ ತಾಯಿ ಮಹಾಸತಿ ಕೈ ಬಿಡಲ್ಲ ಅನ್ನೋದು ಭಕ್ತರ ನಂಬಿಕೆ. ಈ ವರ್ಷದಂತೆ ಜನಸಂಖ್ಯೆ ಜಾಸ್ತಿ ಆಗ್ತದೆ ವಿನಃ ಕಡಿಮೆ ಆಗ್ತಿಲ್ಲ. ದೇವರು ಸೇವೆ ಹೇಳ್ಕೊಂಡು ಹೋಗಿರ್ತಾರೆ ಜನ. ಅದೇ ರೀತಿ ಈಡೇರು ಸಲುವಾಗಿ ಎಲ್ಲರೂ ಬಂದವರು ಸೇವೆಯನ್ನು ಕೊಡ್ತಾರೆ. ನಾವು 2 ವರ್ಷ ಆಯ್ತು, ಈ ವರ್ಷನೂ ಕೊಡ್ತಾ ಇದ್ದೀವಿ. ದೇವಿಗೆ ಕೆಂಡದ ಸೇವೆ ಜೊತೆ ವಿವಿಧ ರೀತಿಯ ಗೊಂಬೆಗಳನ್ನ ಅರ್ಪಿಸೋದು ವಾಡಿಕೆ. ಪ್ರತಿ ವರ್ಷವೂ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡಿತಾರೆ. ಈ ಬಾರಿ 1000ಕ್ಕಿಂತ ಹೆಚ್ಚು ಭಕ್ತರು ಕೆಂಡ ಹಾಯ್ದ್ರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಒಂದು ವಿಶಿಷ್ಟತೆಯಿಂದ ಕೂಡಿರುತ್ತೆ. ಅದರಂತೆ ಈ ದೇವಿಯ ಜಾತ್ರೆಯಲ್ಲಿ ಭಕ್ತರು ನಿಗಿ ಕೆಂಡ ಹಾಯೋದು ವಾಡಿಕೆ. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಬರಿಗಾಲಲ್ಲಿ ಕೆಂಡ ತುಳಿದು ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಶ್ರೀ ಸೋಡಿಗದ್ದೆ ಮಹಾಸತಿ ದೇವಿ ಜಾತ್ರೆ. ನಿಗಿ ಕೆಂಡ ಹಾಯ್ದು ಹರಕೆ ತೀರಿಸಿದ ಭಕ್ತರು. ಒಂದು ಕಡೆ ಸರ್ವಾಲಂಕೃತವಾಗಿರುವ ಶ್ರೀ ಮಹಾಸತಿ ದೇವಿ, ಮತ್ತೊಂದೆಡೆ ದೇವಾಲಯದ ಮುಂಬದಿಯಲ್ಲಿ ಕೆಂಡ ಹಾಕಿರುವ ದೃಶ್ಯ, ಇನ್ನೊಂದೆಡೆ ನಿಗಿ ಕೆಂಡ ಹಾಯುತ್ತಿರುವ ಭಕ್ತರು. ಇದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರೆ. ಶ್ರೀ ಸೋಡಿಗದ್ದೆ ಮಹಾಸತಿ ದೇವಿಯ ಜಾತ್ರೆ ಗ್ರಾಮೀಣ ಸೊಗಡಿನಿಂದ ಕೂಡಿದ್ದು, ರಾಜ್ಯ ಮಾತ್ರವಲ್ಲ ಬೇರೆ ಬೇರೆ ರಾಜ್ಯಗಳ ಭಕ್ತರು ಆಗಮಿಸುತ್ತಾರೆ. ಜನವರಿ 23ರಿಂದ 9 ದಿನಗಳ ಕಾಲ ಅದ್ಧೂರಿ ಜಾತ್ರೆ ನಡೆಯುತ್ತೆ. ಈ ಜಾತ್ರೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಜಾತ್ರೆ ಎಂದೇ ಪ್ರಸಿದ್ಧಿ. ಮೊದಲ ದಿನ ಹಾಲ ಹಬ್ಬ ನಡೆದ್ರೆ ಮಾರನೇ ದಿನ ಕೆಂಡ ಸೇವೆ ವಿಶಿಷ್ಟವಾದದ್ದು. ಬಳಿಕ ತುಲಾಭಾರ ಸೇರಿದಂತೆ ವಿವಿಧ ಸೇವಾ ಕೈಂಕರ್ಯಗಳು ನಡೆಯುತ್ತವೆ. ಮಹಾಸತಿ ದೇವಿಯ ಜಾತ್ರೆಯಲ್ಲಿ ಕೆಂಡ ಹಾಯಲು ದೂರ ದೂರಿನಿಂದ ಭಕ್ತರು ಆಗಮಿಸಿದ್ದರು. ದೇವರಿಗೆ ಹರಕೆ ಫಲವಾಗಿ ಕೆಂಡ ಹಾಯ್ದು ಭಕ್ತಿ ಸಮರ್ಪಿಸುತ್ತಾರೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಕರ್ನಾಟಕದಾದ್ಯಂತ ಭಕ್ತರು ಇಲ್ಲಿ ಬಂದು ಸೇರ್ತಾರೆ. ಮೊದಲನೇ ದಿವಸ ಗ್ರಾಮದವರ ಪೂಜೆಯೊಂದಿಗೆ ಪ್ರಾರಂಭವಾಗುವಂಥ ಈ ಒಂದು ಜಾತ್ರೆ ಎರಡನೇ ದಿವಸದಲ್ಲಿ ಕೆಂಡ ಸೇವೆಯಿಂದ ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಕಂಡು ಹಾಯ್ತಾರೆ. ಅದೇ ರೀತಿಯಲ್ಲಿ 25ನೇ ತಾರೀಕಿಗೆ ತುಲಾಭಾರ, ಆನಂತರದಲ್ಲಿ ಭಕ್ತಾದಿಗಳು ಜಾತ್ರೆ ಹಬ್ಬಕ್ಕೆ ಹಾಲು ಹಬ್ಬದ ಸಲುವಾಗಿ ಹಣ್ಣು ಕಾಯಿ ಮಾಡ್ತಕ್ಕಂಥವ್ರು ಬರ್ತಾ ಇದ್ದಾರೆ. ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸಹಿತ 9 ದಿನವೂ ಸಹಿತ ಅನ್ನದಾನ ಕಾರ್ಯಕ್ರಮ ಯಥೇಚ್ಛವಾಗಿ ನಡೀತದೆ. ಮಕ್ಕಳಾಗದ ಸ್ತ್ರೀಯರು ಸಂತಾನಕ್ಕಾಗಿ ಕೌಟುಂಬಿಕ ಸಮಸ್ಯೆ, ವಿವಾಹ ಹೀಗೆ ನಾನಾ ಕಷ್ಟಗಳನ್ನ ಪರಿಹರಿಸಿಕೊಂಡ ಭಕ್ತರು ಈ ರೀತಿಯಾಗಿ ಕೆಂಡವನ್ನ ಹಾಯ್ತಾರೆ. ಈ ಸಂದರ್ಭದಲ್ಲಿ ಭಕ್ತರ ಮೇಲೆ ದೇವರ ಆವಾಹನೆಯಾಗತ್ತೆ. ನಂಬಿ ಬಂದವರನ್ನ ತಾಯಿ ಮಹಾಸತಿ ಕೈ ಬಿಡಲ್ಲ ಅನ್ನೋದು ಭಕ್ತರ ನಂಬಿಕೆ. ಈ ವರ್ಷದಂತೆ ಜನಸಂಖ್ಯೆ ಜಾಸ್ತಿ ಆಗ್ತದೆ ವಿನಃ ಕಡಿಮೆ ಆಗ್ತಿಲ್ಲ. ದೇವರು ಸೇವೆ ಹೇಳ್ಕೊಂಡು ಹೋಗಿರ್ತಾರೆ ಜನ. ಅದೇ ರೀತಿ ಈಡೇರು ಸಲುವಾಗಿ ಎಲ್ಲರೂ ಬಂದವರು ಸೇವೆಯನ್ನು
ಕೊಡ್ತಾರೆ. ನಾವು 2 ವರ್ಷ ಆಯಿತು, ಈ ವರ್ಷನೂ ಕೊಡ್ತಾ ಇದ್ದೀವಿ. ದೇವಿಗೆ ಕೆಂಡದ ಸೇವೆ ಜೊತೆ ವಿವಿಧ ರೀತಿಯ ಗೊಂಬೆಗಳನ್ನ ಅರ್ಪಿಸೋದು ವಾಡಿಕೆ. ಪ್ರತಿ ವರ್ಷವೂ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡಿತಾರೆ. ಈ ಬಾರಿ 1000ಕ್ಕಿಂತ ಹೆಚ್ಚು ಭಕ್ತರು ಕೆಂಡ ಹಾಯ್ದರು.